ನೆಕ್ಸ್ಟು ತಮ್ಮ ಪ್ರಶ್ನೆಗಳಿದೆ. ಡ್ರಗ್ಸ್ ಬಗ್ಗೆ ಕೇಳಿದ್ದೀರಾ, ಡ್ರಗ್ಸ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಬಗ್ಗೆ ಕೇಳಿದ್ದೀರಾ. ನಿಮಗೆ ಗೊತ್ತಿದೆ ಡ್ರಗ್ಸ್ ಅಂದರೆ ಏನು ಅಂತ ಹೇಳಬೇಕಂದ್ರೆ, ಡ್ರಗ್ಸ್ ಅನ್ನೋದು ಈಗ ಸಾಮಾನ್ಯವಾಗಿ ನಾವು ಮೆಡಿಸಿನ್ಸ್ ಎಲ್ಲ ತಗೊಳ್ತೀವಿ. ಮೆಡಿಸಿನ್ ಮತ್ತು ಡ್ರಗ್ಸಿಗೆ ವ್ಯತ್ಯಾಸ ಇದೆ. ಮೆಡಿಸಿನ್ನು ಯಾವುದೇ ಕಾಯಿಲೆಗಳಿಗೆ ತಗೊಳ್ತೀವಿ, ಅದು ಗುಣಮುಖ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ಡ್ರಗ್ಸ್ ಏನಪ್ಪ ಅಂದರೆ ನಮ್ಮ ಸಹಜ ಮನೋಭಾವನೆಯನ್ನು, ದೈಹಿಕ ಮತ್ತು ಮಾನಸಿಕ ಪ್ರವೃತ್ತಿಯನ್ನು ಅಸಹಜ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಅದು ಅಂಥ ಮಾದಕ ದ್ರವ್ಯಗಳಿಗೆ ನಾವು ಡ್ರಗ್ಸ್ಗಳಂತ ಹೇಳ್ಬಿಟ್ಟು ಕರಿತೀವಿ. ಯಾವ್ಯಾವಪ್ಪ ಡ್ರಗ್ಸ್ಗಳಿದ್ದಾವೆ ಅಂದರೆ, ಗಾಂಜಾ ಅಂತ ಒಂದು ಡ್ರಗ್ಸ್ ಇದೆ, ಕೊಕೇನ್ ಇದೆ, ಹಾಶಿಸ್ ಇದೆ, ಅಫೀಮ್ ಇದೆ, MDMA ಅಂತ ಮತ್ತೊಂದು ಡ್ರಗ್ಸ್ ಇದೆ. ಹೀಗೆ ಹಲವಾರು ರೀತಿಯ ಡ್ರಗ್ಸ್ಗಳು, ಸಿಂಥೆಟಿಕ್ ಡ್ರಗ್ಸ್ಗಳಿದ್ದಾವೆ ಮತ್ತು ರಾ ಡ್ರಗ್ಸ್ಗಳು ಕೂಡ ಇದ್ದಾವೆ. ಸೊ ಈ ಡ್ರಗ್ಸ್ಗಳನ್ನು ಈ ಯುವಜನರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸೇವನೆ ಮಾಡ್ತಾರೆ. ನಿಮಗೆ ಜಸ್ಟ್ ನಾಲೆಡ್ಜ್ ಪರ್ಪೋಸಿಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಯಾರು ಕೂಡ ಇದನ್ನು ಅಪ್ಲಿಕೇಬಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಂಜೆಕ್ಟ್ ಮಾಡ್ಕೊಳ್ತಾರೆ ಕೆಲವರು ಅದನ್ನು ಸ್ಮೋಕ್ ಮಾಡ್ತಾರೆ, ಕೆಲವರು ಅದನ್ನು ಸ್ನಾರ್ಟ್ ಮಾಡ್ತಾರೆ, ಅಂದರೆ ಮೂಗಲ್ಲಿ ಎಳ್ಕೊಳ್ತಾರೆ. ಕೆಲವರು ಸ್ಮೋಕ್ ಮಾಡ್ತಾರೆ ಬಾಯಿ ಮೂಲಕ, ಕೆಲವರು ಸ್ನಾರ್ಟಿಂಗ್ ಮಾಡ್ತಾರೆ, ಮೂಗಲ್ಲಿ ಎಳ್ಕೊಳ್ತಾರೆ, ಕೆಲವರು ಇಂಜೆಕ್ಟ್ ಮಾಡ್ಕೊಳ್ತಾರೆ. ಈ ರೀತಿಯಲ್ಲಿ ಡ್ರಗ್ಸನ್ನು ಕನ್ಸಂಪ್ಟ್ ಮಾಡ್ತಾರೆ ಡ್ರಗ್ಗಿಸ್ಟ್ಗಳು. ಈ ಡ್ರಗ್ಸನ್ನು ಸೇವನೆ ಮಾಡೋದ್ರಿಂದ ಯಾವ್ಯಾವ ರೀತಿಯ ಪರಿಣಾಮಗಳಾಗ್ತವೆ ಮನುಷ್ಯನ ಮೇಲೆ ಅಂದರೆ, ಮೊದಲನೇದಾಗಿ ನಾವು ಫಿಸಿಕಲ್ ಹೆಲ್ತ್ ಎಫೆಕ್ಟ್ಸ್ಗಳ ಬಗ್ಗೆ ನೋಡೋದಾದರೆ, ಫಸ್ಟು ಮನುಷ್ಯನ ಇಮ್ಯುನೋ ಸಿಸ್ಟಮ್ಮು ವೀಕ್ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಡ್ರಗ್ಸನ್ನು ಅವನು ತಗೊಳ್ತಾ ಇದ್ದಾನೆ, ಕಂಟಿನ್ಯೂಸ್ ಆಗಿ ಅದಕ್ಕೆ ಅಡಿಕ್ಟ್ ಆಗಿದ್ದಾನೆ ಅಂದರೆ, ಅವನ ಇಮ್ಯುನೋ ಸಿಸ್ಟಮ್ ಏನಿದೆಯಲ್ಲ, ನಮ್ಮ ಸಹಜವಾಗಿ ಬಂದಿರತಕ್ಕಂಥ, ನಮ್ಮ ತಂದೆ ತಾಯಿಗಳಿಂದ ಬಂದಿರತಕ್ಕಂಥ ಈ ಪ್ರಕೃತಿ ದತ್ತವಾದಂಥ ಏನು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ಅದು ವೀಕ್ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಯಾವುದೇ ಒಂದು ಸಣ್ಣ ಕಾಯಿಲೆಗಳು ಬಂದರೂ ಕೂಡ ಅದ್ರ ಜೊತೆಗೆ ಹೋರಾಟ ಮಾಡಲಿಕ್ಕೆ ನಮ್ಮ ದೇಹ ಸ್ಪಂದಿಸ್ತಾ ಇರೋದಿಲ್ಲ. ನೆಕ್ಸ್ಟು ನಮ್ಮ ಹಾರ್ಟ್ ರೇಟ್ ಅಬ್ನಾರ್ಮಲ್ ಆಗುತ್ತೆ. ಒಬ್ಬ ವ್ಯಕ್ತಿಯ ಹಾರ್ಟ್ ರೇಟ್ ಏನಿದೆ ಅದು ಅಬ್ನಾರ್ಮಲ್ ಆಗುತ್ತೆ. ಹೇಗಿದೆ 78 to 72 ಹಾರ್ಟ್ ರೇಟ್ ಕಾಮನ್ ಪರ್ಸನ್ದಚ್ಚು 72 ಇರಬೇಕು ಅಂತ ಹೇಳ್ತಾರೆ. ಸೊ ಅಬ್ನಾರ್ಮಲ್ ಅಂದರೆ ಎಷ್ಟು? 100 ಆಗ್ಬೋದು, 90 ಆಗ್ಬೋದು, ಅದು ಅಬ್ನಾರ್ಮಲ್. ಈ ಡ್ರಗ್ಗಿಸ್ಟ್ಗಳಿಗೆ ಈ ಥರ ಅಬ್ನಾರ್ಮಲ್ ಹಾರ್ಟ್ ರೇಟ್ ಇರುತ್ತೆ. ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಅವರಿಗೆ ಸ್ಟಮಕ್ ಪೇಯ್ನ್ ಇರುತ್ತೆ, ಹೊಟ್ಟೆ ನೋವು ಅಂತ ಹೇಳ್ತಾರೆ ಅದು. ಅದರಿಂದ ಅವರಿಗೆ ತಿಂದಿದ್ದು ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ, ಅಪಟೇಟ್ ಆಗಲ್ಲ ಸರಿಯಾದ ರೀತಿಯಲ್ಲಿ. ಕೊನೆಯದಾಗಿ ಅವರು ವೆಯ್ಟ್ ಲಾಸ್ ಆಗ್ತಾರೆ. ಕೊನೆಯದಾಗಿ ಏನಾಗುತ್ತೆ, ಅವ್ರದ್ದು ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇವರಿಗೆ ಲಿವರ್ ಫೇಲ್ಯೂರ್ ಆಗುತ್ತೆ. ಈ ಡ್ರಗ್ಗಿಸ್ಟ್ಗಳದ್ದು ಮೇಜರ್ ಲಿವರ್ ಫೇಲ್ಯೂರ್ ಆಗುತ್ತೆ. ಹೇಗೆ ಈ ಸ್ಮೋಕ್ ಮಾಡೋರಿಗೆಲ್ಲ ಲಿವರ್ ಫೇಲ್ಯೂರ್ ಆಗುತ್ತೆ, ಡ್ರಗ್ ಮಾಡೋರಿಗೆಲ್ಲ ಡ್ರಗ್ಗಿಸ್ಟ್ಗಳಿಗೂ ಕೂಡ ಲಿವರ್ ಫೇಲ್ಯೂರ್ ಆಗೋ ಚಾನ್ಸು ಹೆಚ್ಚಿರುತ್ತೆ. ಲಂಗ್ ಡಿಸೀಸಸ್ ಬರುತ್ತೆ. ಈ ಶ್ವಾಸಕೋಶ ಏನಿದೆ, ಒಳ್ಳೆ ಗಾಳಿಯನ್ನು ತೆಗೆದುಕೊಳ್ಬೇಕು ನಾವು. ಆಮ್ಲಜನಕವನ್ನು ನಾವು ತಗೊಳ್ತೀವಿ, ಒಳ್ಳೆ ಗಾಳಿಯನ್ನು. ಸೊ ಅದು ತಗೊಂಡ್ರೆ ನಮ್ಮ ಲಂಗ್ಸು ಸರಿಯಾಗಿ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ನಾವು ಈ ಥರ ಡ್ರಗ್ಸನ್ನು ಸೇವನೆ ಮಾಡಿದ್ರೆ ಆಕ್ಸಿಜನ್ ಬದಲಿ ಬೇರೆ ಯಾವುದೋ ಕೆಮಿಕಲ್ ಹಾಕ್ದಂಗೆ ಆಗುತ್ತೆ. ಆವಾಗ ಅದೇನಾಗುತ್ತೆ, ನಮ್ಮ ಲಂಗ್ಸ್ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ, ಲಂಗ್ ಡಿಸೀಸ್ ಬರ್ಬೋದು. ನೆಕ್ಸ್ಟು ಇದರಿಂದ ತುಂಬ ವ್ಯತಿರಿಕ್ತ ಮತ್ತೊಂದು ಪರಿಣಾಮ ಅಂದರೆ, ಮನುಷ್ಯರಲ್ಲಿ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ಚಾನ್ಸ್ ಇದೆ. ಅದು ಮೆನ್ಗಳಲ್ಲಿ. ಹುಡುಗರಲ್ಲಿ ಈ ಡ್ರಗ್ಗನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ಚಾನ್ಸ್ ಇದೆ. ಏನು ಅದು ಮಹಿಳೆಯರಲ್ಲಿ ಸಹಜವಾಗಿ ಪ್ರಕೃತಿ ದತ್ತವಾಗಿ ಕಾಣಿಸ್ತೀವೋ ಅದು ಅಬ್ನಾರ್ಮಲ್ ಆಗಿ ಪುರುಷರಲ್ಲೂ ಕೂಡ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗ್ಬೋದು. ನಿಮಗೆ ಗೊತ್ತಿದೆ, ಪ್ರತಿಯೊಬ್ಬ ನಾರ್ಮಲ್ ಮ್ಯಾನ್ ಟೆಂಪ್ರೇಚರು ಒಂದು 38 ಡಿಗ್ರಿ ಫ್ಯಾರನ್ಹೀಟ್, 98.4 ಸೆಲ್ಸಿಯಸ್ ಅನಿಸುತ್ತೆ ಬಹುಶಃ. ಸೊ ಅಷ್ಟಿದ್ರೆ ಅದು ನಾರ್ಮಲ್ ಟೆಂಪ್ರೇಚರ್. ಅದಕ್ಕಿಂತ ಜಾಸ್ತಿ ಇದ್ದರೆ ಫೀವರ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಡಾಕ್ಟ್ರುಗಳು. ಸೊ ಈ ಡ್ರಗ್ಗಿಸ್ಟ್ಗಳಿಗೆ ಆ ಟೆಂಪ್ರೇಚರ್ ಯಾವಾಗಲೂ ಜಾಸ್ತಿ ಇರುತ್ತೆ ಅವರಿಗೆ, ಅವ್ರ ಬಾಡಿ ಹೀಟಾಗಿ ವಾರ್ಮ್ ಆಗಿರುತ್ತೆ. ನೆಕ್ಸ್ಟು ಮೆಂಟಲ್ ಹೆಲ್ತ್ ಎಫೆಕ್ಟ್ಸ್ ಏನೇನಾಗುತ್ತೆ ಡ್ರಗ್ಸ್ ತಗೊಳೋದ್ರಿಂದ ಅಂದರೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಬ್ರೈನ್ ಡ್ಯಾಮೇಜ್ ಹೇಗಾಗುತ್ತೆ? ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಬ್ರೈನ್ ಸ್ಟ್ರೋಕ್ ಅಂತ ಗೊತ್ತಲ್ಲ ನಿಮಗೆ, ಇದು ಹೇಳ್ತಾರಲ್ಲ, ಮೂರ್ಛೆ ಹೊಡೆದಿದೆ ಅವನಿಗೆ, ಪ್ಯಾರಲಿಸಿಸ್ ಆಗಿದೆ, ಪಾರ್ಶ್ವವಾಗಿ ಹೊಡೆದಿದೆ ಅಂತ ಹೇಳ್ತಾರಲ್ಲ, ಹಾಗೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಅದರಿಂದ ಅವನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಲೈಫ್ನಲ್ಲಿ. ಕನ್ಫ್ಯೂಷನ್ ಇಂದ ಏನಾಗ್ಬೋದು, ಅವನಿಗೆ ಅವನ ಶೈಕ್ಷಣಿಕ ಜೀವನದಲ್ಲಿ ಆಗಿರ್ಬೋದು, ವಿದ್ಯಾರ್ಥಿ ಕುಟುಂಬದಲ್ಲಿ ಆಗಿರ್ಬೋದು, ಅಥವಾ ಸಮಾಜದಲ್ಲಿ ಆಗಿರ್ಬೋದು, ಅಥವಾ ವೃತ್ತಿಯಲ್ಲಾಗಿರ್ಬೋದು, ರಾಂಗ್ ಡಿಸಿಷನ್ ತಗೊಳ್ತಾನೆ ಅವನು. ಸರಿಯಾದ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಆಗೋಲ್ಲ ಅವನಿಗೆ. ಆ ರೀತಿಯ ಸಮಸ್ಯೆ ಬರುತ್ತೆ. ನೆಕ್ಸ್ಟ್ ಅವನಿಗೆ ಮೆಮೊರಿ ಲಾಸ್ ಆಗುತ್ತೆ. ಅಂಥ ಡ್ರಗ್ಗಿಸ್ಟ್ಗಳಿಗೆ ಮೆಮೊರಿ ಲಾಸ್ ಆಗುತ್ತೆ. ನಿಮ್ದೇನು ಗುಡ್ ಮೆಮೊರಿ ಇದೆ, ನಿಮ್ಮ ಅನುವಂಶವಾಗಿ ಬಂದಿದ್ದು, ಆ ಮೆಮೊರಿ ಲಾಸ್ ಆಗುತ್ತೆ. ಉದಾಹರಣೆ, ಭಾಳಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ, ಅವರು ಟೆಕ್ಸ್ಟ್ ಬುಕ್ಕನ್ನು ಓದೋದೇ ಇಲ್ಲ, ಕ್ಲಾಸ್ ರೂಮಲ್ಲಿ ಏನು ಕೇಳ್ತಾರೆ
ಅದನ್ನೇ ನೆನ್ಪಿಡ್ಕೊಂಡು ಬರ್ದ್ಬಿಟ್ಟು ರ್ಯಾಂಕ್ ತಗೊಳ್ತಾರೆ. ಎಲ್ಲ ಒಂದ್ ದಿವಸ ಪ್ರಿವ್ಯೂ ಮಾಡಿಬಿಟ್ಟು ನೋಟ್ಸ್ ಅನ್ನು ಪ್ರಿವ್ಯೂ ಮಾಡ್ಬಿಟ್ಟು ಅಂತ ಒಂದು ಒಳ್ಳೆ ಮೆಮೊರಿ ನಿಮ್ಮದು ಲಾಸ್ ಆಗೋ ಸಾಧ್ಯತೆ ಇರುತ್ತೆ ಡ್ರಗ್ಗಿಸ್ಟ್ಗಳಾದರೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹೆಸರು ಬೇಡ. ನಾನು PUC ಓದ್ಬೇಕಾದ್ರೆ ಅವ್ನು ನನಗೆ ಫ್ರೆಂಡು. ಅವನು SSLCಯಲ್ಲಿ 125ಗೆ 125 ಮಾರ್ಕ್ಸ್ ತೆಗೆದು ನನ್ನ ಜೊತೆಗೆ ಫಸ್ಟ್ PUC ಸೇರ್ಕೊಂಡಿದ್ದ. ಅವನು ಕಾಮರ್ಸ್ ಓದ್ತಾ ಇದ್ದ ಸರ್. ಆ್ಯಕ್ಚುಲಿ ಅವನು ಹ್ಯಾಂಡ್ ರೈಟಿಂಗ್ ಬರೆದ್ರೆ ಪ್ರಿಂಟ್ ಬರ್ದಂಗೆ ಟೈಪಿಸ್ಟ್ ಮೆಷಿನಲ್ಲಿ ಪ್ರಿಂಟ್ ಆಗ್ದಂಗೆ ಆಗೋವು. ಸೊ ಅವನೇನು ಮಾಡಿದೆ, ನಾನು ಅವನು ಸೇರಿಬಿಟ್ಟು ಅವ್ನು ಎಷ್ಟು ಭಾಳ ಬುದ್ಧಿವಂತ ಆ್ಯಕ್ಚುಲಿ ಅವನು ಸೇರಿಬಿಟ್ಟು ಆ ಕಾಲದಲ್ಲೇ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲೇ ಅರಬಿಂದೋ ಕಾಲೇಜಿಗೆ ಬಂದ್ಬಿಟ್ಟು ಕ್ವಿಜ್ ಕಾಂಪಿಟೇಷನಲ್ಲಿ 3rd ಪ್ರೈಸ್ ಗೆದ್ದಿದ್ವಿ. ಇಲ್ಲಿ ಸಿಟಿ ಮಕ್ಕಳ ಜೊತೆಗೆ ನಾವು ಕಾಂಪೀಟ್ ಮಾಡಿಬಿಟ್ಟು ಕ್ವಿಜ್ ಕಾಂಪಿಟೇಷನ್. ಅಷ್ಟೊಂದು ಬುದ್ಧಿವಂತ ಆ್ಯಕ್ಚುಲಿ ಅವನು, ನಮ್ಗಿಂತ ತುಂಬ ನಾಲೆಡ್ಫುಲ್ ಪರ್ಸನ್ ಆ ಕಾಲದಲ್ಲೇ ಅವನು. ಸೊ ಏನು ಮಾಡಿದೆ, ಅವನು ಈ ಸಿಗರೇಟು ಹುಡುಗರಿಗೆ ಸೇಕ್ ಚಾಲು ಮಾಡಿದೆ. ಅದರಿಂದ ಡ್ರಗ್ಗಿಸ್ಟ್ ಆದ, ಈ ಗಾಂಜಾ ಹಾವಳಿಗೆ ಬಿದ್ದ. ಏನಾದ, ಅವನು PUCಯಲ್ಲಿ ಫೇಲ್ ಆಗ್ಬಿಟ್ಟ. ಸೆಕೆಂಡ್ PUC ಬರೋದ್ರೊಳಗಡೆ PUC ಆಮೇಲೆ ಮತ್ತೆ PUCಯನ್ನು ಕಟ್ಕೊಂಡ್ಬಿಟ್ಟು ಅಲ್ಲಿ ಯಾವುದೋ ಲೋಕಲ್ಲೇ ಒಂದು ಅನ್ಎಡೆಡ್ ಕಾಲೇಜಿಗೆ ಡಿಗ್ರಿ ಸೇರ್ಕೊಂಡ. ಡಿಗ್ರಿನ ಇನ್ಕಂಪ್ಲೀಟ್ ಮಾಡ್ಕೊಂಡ. ಆನಂತರ ಮದುವೆ ಆಗಿದ್ದಾನೆ. ಮದುವೆ ಆಗಿ ಅವ್ನ ಕಂಪ್ಲೀಟ್ ಫ್ಯಾಮಿಲಿ ಲೈಫು ತೊಂದರೆಯಲ್ಲಿ ಸಿಗಾಕೊಂಡಿದೆ ಈಗ. ಆ್ಯಕ್ಚುಲಿ ಟೋಟಲಿ ಅವ್ನ ಲೈಫ್ನಲ್ಲಿ ಫೇಲ್ಯೂರ್ ಆದ. ಯಾಕಾಗಾಯಿತು ಅಂದರೆ ಅವ್ನ ಮೆಮೊರಿ ಪವರು ಮತ್ತು ಅದರಿಂದ ಅವನ ಅಕಾಡೆಮಿಕಲ್ ಕರಿಯರೇ ಹಾಳಾಯಿತು ಈ ಡ್ರಗ್ಗಿಸ್ಟ್ ಆಗಿ ಅವನು. ನೆಕ್ಸ್ಟು ಲ್ಯಾಕ್ ಆಫ್ ಅಟೆನ್ಷನ್, ಏಕಾಗ್ರತೆ ಕೊರತೆ ಬರುತ್ತೆ ವಿದ್ಯಾರ್ಥಿಗಳಲ್ಲಿ. ಈ ಡ್ರಗ್ಸ್ ಸೇವನೆ ಮಾಡೋದ್ರಿಂದ ಏಕಾಗ್ರತೆ ಕೊರತೆ ಬರುತ್ತೆ. ನೀವೇನಾದ್ರು ಓದಬೇಕು ಅಂದರೆ, ಈಗ ನಿಮಗೆ ಗೊತ್ತಿದೆ, ಎಲ್ಲ ಹ್ಯೂಮನ್ ಸೈಕಾಲಜಿ ಹೇಳುತ್ತೆ, ಒಬ್ಬ ಮನುಷ್ಯ 40 ನಿಮಿಷ ಕಂಟಿನ್ಯೂಸ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಯಾವುದಾದ್ರು ಕೇಳ್ಬೋದು ಮತ್ತು ಓದ್ಬೋದು. ಹಾಗಾಗಿನೇ ಎಲ್ಲ ತರಗತಿಗಳು ಕೂಡ ಇದ್ದಿನ ಕಾಲದಲ್ಲಿ 40 ನಿಮಿಷಗಳಿಗಿದ್ದು, 40 ನಿಮಿಷಗಳಾದಮೇಲೆ ಒಂದು ರಿಲೀಫ್, ಒಂದು 5 ಮಿನಿಟ್ಸ್ ರಿಲೀಫ್ ಕೊಡ್ತಾ ಇದ್ರು. ಸೊ 40 ನಿಮಿಷಗಳಿಗಿಂತ ಜಾಸ್ತಿಯಾಗಿ ನಮ್ಮ ಏಕಾಗ್ರತೆಯನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಮನುಷ್ಯನಿಗೆ. 40 ನಿಮಿಷಗಳಿಗಿಂತ ಹೆಚ್ಚಾಗಿ ಏಕಾಗ್ರತೆಯನ್ನು ಕಾಪಾಡ್ಕೊಳ್ತಾರೆ ಕಂಟಿನ್ಯೂಸ್ ಆಗಿ ಅಂದರೆ ಅವರು ಒಂಥರ ಏನಂತಾರೆ ಅದಕ್ಕೆ, ಓವರ್ IQ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಆ ಕಾನ್ಸಂಟ್ರೇಷನ್ 40 ನಿಮಿಷ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಈ ಡ್ರಗ್ಗಿಸ್ಟ್ಗಳಾಗ್ಬಿಟ್ರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡ್ರಗ್ಸ್ಗಳನ್ನು ಸೇವನೆ ಮಾಡಬಾರ್ದು. ನೆಕ್ಸ್ಟು ಸೆಲ್ಫ್ ಕಂಟ್ರೋಲನ್ನು ಕಳ್ಕೊಳ್ತಾರೆ ಮನುಷ್ಯ. ಏನು ಸ್ವಯಂ ನಿಯಂತ್ರಣ ಅಂತ ಇರುತ್ತಲ್ಲ, ನಮಗೆ ನಾವೇ ನಿಯಂತ್ರಣ ಮಾಡ್ಕೊಳ್ತೀವಿ. ಏನು ಎಂಥ ಪ್ರತಿಕೂಲ ಸಿಚುವೇಶನ್ ಬಂದರೂ ಕೂಡ ನಮ್ಮ ಎದುರುಗಡೆ ಯಾರು ನಮಗೆ ತುಂಬ ಸೊಸೈಟಿಯಲ್ಲಿ ಏನೋ ನಮಗೆ ಏನಾರೋ ಒಬ್ಬರು ಏನು ಇನ್ಸ್ಟಿಗೇಟ್ ಮಾಡಿದ್ರು ಕೂಡ ನಾವು ಅದನ್ನು ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ನಮಗೆ. ಬೇಡ ಬಿಡು, ನೋಡೋಣ ನೆಕ್ಸ್ಟ್ ಅದು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋಣ ಅಂತ. ಬಟ್ ಈ ಥರ ಡ್ರಗ್ಗಿಸ್ಟ್ಗಳಿಗೆ ಅವರು ಸಹಿಸ್ಕೊಳ್ಳಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ಏನಾರೋ ಒಂದು ಸಣ್ಣದು ಹೇಳಿದ್ರು ಕೂಡ ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡು ಅವನಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಓವರ್ ಅಗ್ರೆಸಿವ್ನೆಸ್ ಆಗ್ತಾರೆ. ಅದರಿಂದ ಜಗಳ ಆಗ್ಬೋದು, ಅಥವಾ ಜಗಳ ಲೀಡ್ ಆಗಿ ಸ್ಟ್ಯಾಬಿಂಗ್ ಆಗ್ಬೋದು. ಸ್ಟ್ಯಾಬಿಂಗ್ ಲೀಡ್ಸ್ ಟು ಮರ್ಡರ್ ಆಗ್ಬೋದು. ಇಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಅಡಿಕ್ಷನ್ ಆಗಿಬಿಡ್ತಾರೆ ಈ ಡ್ರಗ್ಗಳಿಗೆ. ಮೆಂಟಲ್ ಕಂಡೀಷನಲ್ಲಿ ಅಡಿಕ್ಟ್ ಆಗಿಬಿಡ್ತಾರೆ. ಆ ಡ್ರಗ್ಗಿಗೆ ಅಡಿಕ್ಟ್ ಆಗಿ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಸೊಸೈಟಿ ಇವು ಮೂರಿಂದರೂ ಕೂಡ ಅವರು ವಿಮುಖರಾಗ್ತಕ್ಕಂಥ ಸಾಧ್ಯತೆ ಇದೆ. ನೆಕ್ಸ್ಟು ಲಾಸ್ಟ್ ಒಂದು ನಮ್ಮ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಂತ ಏನು ಹೇಳ್ತೀವಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್, ಅದನ್ನು ಕಳ್ಕೊಳ್ತೀವಿ. ಕಾನ್ಫಿಡೆನ್ಸ್ ಅಂದರೆ ಏನೋ, ಈಗ ಉದಾಹರಣೆ ಏನೋ ಒಂದು ನಮ್ಮ ಎದುರುಗಡೆ ಒಂದು ಟಾಸ್ಕನ್ನು ಇಟ್ಟರೆ ನಾನು ಅದನ್ನು ನೋಡಿದ ತಕ್ಷಣ ನನಗೆ ಅನಿಸುತ್ತೆ ನಾನು ಇದನ್ನು ಮಾಡಿ ಮುಗಿಸ್ಬಲ್ಲೆ ಅಂತ ಹೇಳ್ಬಿಟ್ಟು. ಯಾವಾಗ ಅನಿಸುತ್ತೆ, ನಾನು ಫಿಸಿಕಲಿ ಮೆಂಟಲಿ ನಾನು ಸ್ಟೇಬಲ್ ಆಗಿದ್ದೀನಿ ಅಂದರೆ ನನ್ನಲ್ಲಿರ್ತಕ್ಕಂಥ ನಾಲೆಡ್ಜನ್ನು ಉಪಯೋಗಿಸ್ಬಿಟ್ಟು ನಾನು ಇದನ್ನು ಮಾಡಿ ಮುಗಿಸ್ತೀನಿ ಈ ಕಾರ್ಯವನ್ನು, ಯಾರೋ ನನ್ನ ಅಧಿಕಾರಿಗಳು ಕೊಟ್ಟಂತ ಅನಿಸುತ್ತೆ. ಸೊ ಈ ಡ್ರಗ್ಗಿಸ್ಟ್ಗಳಿಗೆ ಆ ಕಾನ್ಫಿಡೆನ್ಸ್ ಇರೋದಿಲ್ಲ. ಅವ್ರ ಹತ್ರ ನಾಲೆಡ್ಜ್ ಇರುತ್ತೆ, ಅದು ಕೂಡ ಹೋಗಿರುತ್ತೆ. ಈ ಡ್ರಗ್ಗಿಗೆ ಅಡಿಕ್ಟ್ ಆಗಿರೋದ್ರಿಂದ ಆ ಕಾನ್ಫಿಡೆನ್ಸ್ ಕೂಡ ಅವ್ರ ಹತ್ರ ಕಳ್ಕೊಂಡಿರ್ತಾರೆ. ಹಾಗಾಗಿ ಕಾನ್ಫಿಡೆನ್ಸನ್ನು ಕಳ್ಕೊಂಡು ಬಿಡ್ತಾರೆ. ಇದಿಷ್ಟು ಎಫೆಕ್ಟ್ಗಳು. ಹಾಗಾದರೆ ಈ ಡ್ರಗ್ಸನ್ನು ಒಂದೇ ಸಬ್ಮಿಷನ್ ಮಂಜುನಾಥ್ ಅವರೇ, ಮತ್ತು ಎಲ್ಲ ಮಕ್ಕಳಿಗೆ ಇತ್ತೀಚೆಗೆ ನೀವೆಲ್ಲ ಪೇಪರಲ್ಲಿ ನೋಡ್ತಿರ್ಬೋದು, 15 ವರ್ಷ 20 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಬಿಟ್ಟ, 25 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಬಿಟ್ಟ ಅಂತ ನೀವೆಲ್ಲ ಓದ್ತಿರ್ತೀರ. ಅದರಲ್ಲಿ ಒಂದು ಕಾರಣ ಇದು ಡ್ರಗ್ ಅಡಿಕ್ಷನ್ ಕೂಡ ಹೌದು. ಸೊ ಅವರಿಗೆ ನಮಗನ್ಸುತ್ತೆ ಅವನು ತುಂಬ ಚೆನ್ನಾಗಿ ಓಡ್ತಿದ್ದ, ಆಟ ಆಡ್ತಿದ್ದ, ಎಲ್ಲ ಚೆನ್ನಾಗಿತ್ತು, ಇದಕ್ಕಿದಂಗೆ ಅವರು ಈ ಹ್ಯಾಬಿಟ್, ಒಂದು ಡ್ರಗ್ ಹ್ಯಾಬಿಟ್ಟಿಂದ ಎಷ್ಟೋ ಜನ ಕಿರಿಯ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರೋದು ಕಂಡು ಬಂದಿದೆ. ಏನಾಗುತ್ತೆ, ಡ್ರಗ್ ಸೇವಿಸ್ತಾರೆ, ಮಾರನೇ ದಿನ ಆಟ ಆಡಕ್ಕೆ ಹೋಗ್ತಾರೆ. ಆಟ ಆಡಕ್ಕೆ ಹೋದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗಿ ತೀರ್ಕೊಂಡು ಇರೋದು ಹಲವಾರು ಸಂಗತಿಗಳು ಇದ್ದಾವೆ. ಇದ್ರ ಬಗ್ಗೆ ಅದಕ್ಕಾಗಿನೇ ನಾವು ಪೇಪರಲ್ಲಿ ಓದೋದು, 20 ವರ್ಷದ ಹುಡುಗ ತೀರ್ಕೊಂಬಿಟ್ಟ, 25 ವರ್ಷ ತೀರ್ಕೊಂಡ. ನಾವೇನಂತೀವಿ ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡು ತೀರ್ಕೊಂಬಿಟ್ಟ, ಅದೆಲ್ಲ ಸುಳ್ಳು.
ಈ ರೀತಿ ಡ್ರಗ್ ಸೇವನೆಯಿಂದ ಆಗ್ತಿರೋಂಥ ಒಂದು ಪರಿಣಾಮ ಏನು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಅನಾಹುತಗಳು ಆಗೋದು. ಓಕೆ, ನೆಕ್ಸ್ಟು ಈ ಲೀಗಲ್ ಆ್ಯಕ್ಷನ್ಸ್ ಏನಪ್ಪ, ಡ್ರಗ್ಸ್ಗಳನ್ನು ಸೇವನೆ ಮಾಡೋರು ಮತ್ತು ಮಾರಾಟ ಮಾಡೋರು ಬೆಳೆಯೋರ ವಿರುದ್ಧ ಕಾನೂನು ಪ್ರಕ್ರಿಯೆ ಇದೆ. ನಮ್ಮ ಭಾರತ ಸರ್ಕಾರ 1985ರಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಅಂತ ಒಂದು ಜಾರಿಗೆ ತಂದಿದೆ ನಮ್ಮ ಭಾರತ ಸರ್ಕಾರ. ಆ ಆ್ಯಕ್ಟು ಇಡೀ ಪೂರ್ತಿ ದೇಶಕ್ಕೆ ಅನ್ವಯ ಆಗುತ್ತೆ, ಸೆಂಟ್ರಲ್ ಆ್ಯಕ್ಟ್ ಅದು. ಆ ಆ್ಯಕ್ಟ್ ಪ್ರಕಾರ ಯಾವುದೇ ವ್ಯಕ್ತಿ ಗಾಂಜಾ ರೀತಿ ಬೇರೆ ಯಾವುದೇ ಮಾದಕ ವಸ್ತುಗಳನ್ನು ಬೆಳೆದ್ರೆ ಅದನ್ನು ಅವನ ಸ್ವಾಧೀನ ಪೊಸಿಷನಲ್ಲಿ ಇಟ್ಕೊಂಡ್ರೆ ಜಸ್ಟ್ ನಿಮ್ಮ ಹತ್ರ ಇಟ್ಕೊಂಡ್ರು ಸಾಕು. ಹೌದು, ಇಟ್ಕೊಂಡ್ರೆ ಅಥವಾ ಅದನ್ನ ಸಾಗಾಣಿಕೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ, ಅದನ್ನ ಮಾರಾಟ ಮಾಡಿದ್ದನ್ನು ಕೊಂಡುಕೊಂಡ್ರೆ ಅಂಥ ವ್ಯಕ್ತಿಗೆ 10 ವರ್ಷ ತನಕ ಶಿಕ್ಷೆ ಇದೆ ಮತ್ತು 1 ಲಕ್ಷ ರೂಪಾಯಿ ಫೈನ್ ಇದೆ. ತಾವೆಲ್ಲರೂ ಕೂಡ ಇದನ್ನು ಗಮನಿಸಬೇಕು. ಭಾಳಷ್ಟು ಜನ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ, ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ. ಈ ನಮ್ಮ ಗಾಂಜಾವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳಷ್ಟು ಹೇರಳವಾಗಿ ಬೆಳೀತಾ ಇದ್ದಾರೆ ಕೆಲವು ಈ ಅರಣ್ಯ ಪ್ರದೇಶಗಳ ಜನವಸತಿ ಪ್ರದೇಶಗಳಲ್ಲಿ. ಸೊ ಅಲ್ಲೆಲ್ಲ ಗಾಂಜಾಗಳನ್ನು ಬಗರುಕುಂ ಜಮೀನುಗಳಲ್ಲಿ ಎಲ್ಲ ಬೆಳೀತಾ ಇದ್ದಾರೆ. ತಾವೆಲ್ಲ ತಮ್ಮ ಪೇರೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳು ಈ ಮೂಲಕ ನಾನು ಹೇಳಬೇಕಂತ ಹೇಳ್ತಾ ಇದ್ದೀನಿ. ಈ ಗಾಂಜಾವನ್ನು ಬೆಳೆಯೋದು, ಅದನ್ನು ಸಂಗ್ರಹಿಸುವುದು, ಮಾರಾಟ ಮಾಡುವುದು, ಸಾಗಾಣಿಕೆ ಮಾಡುವುದರಿಂದ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಅಂಥ ವ್ಯಕ್ತಿಗಳಿಗೆ 10 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ಫೈನ್ ಇದೆ. ಒಂದು ವೇಳೆ ಆ ಗಾಂಜಾ 20 kgಕ್ಕಿಂತ ಜಾಸ್ತಿ ಇತ್ತು ಅಂದರೆ ಆ ಶಿಕ್ಷೆ ಪ್ರಮಾಣ 20 ವರ್ಷ ಮತ್ತು 2 ಲಕ್ಷ ರೂಪಾಯಿ ಫೈನ್ ಇದೆ. 20 kgಕ್ಕಿಂತ ಕೆಳಗಡೆ ಎಷ್ಟು ಗಾಂಜಾ ಸಿಕ್ತರೂ ಕೂಡ 10 ವರ್ಷ ಶಿಕ್ಷೆ, 20 kgಕ್ಕಿಂತ ಜಾಸ್ತಿ ಸಿಕ್ತರೆ 20 ವರ್ಷ ಶಿಕ್ಷೆ ಇದೆ, ಮತ್ತು 1 ಮತ್ತು ಕ್ರಮವಾಗಿ 2 ಲಕ್ಷ ಫೈನ್ ಇದೆ. ಇದನ್ನು ತಾವು ತಮ್ಮ ಪೋಷಕರಿಗೆ, ಯಾರು ಬೆಳಿತಾರೆ ಅಂತ ಹೇಳ್ತಾ ಇಲ್ಲ, ನಾನು ಕಾಮನ್ ಆಗಿ ಹೇಳ್ತಾರೆ ಇನ್ಸ್ಟ್ರಕ್ಷನ್, ನಿಮ್ಮ ಪೋಷಕರಿಗೆ ಈ ವಿಚಾರವನ್ನು ನೀವು ಗಮನಕ್ಕೆ ತರಬೇಕು. ಹೋಗಿ ಹೀಗೆ ಹೇಳಿದ್ದಾರೆ ಪೊಲೀಸ್ನವರು, ಇದು ಅಪರಾಧ, ಇಷ್ಟು ಶಿಕ್ಷೆ ಇದೆ, ದಯಮಾಡಿ ಯಾರು ಬೆಳಿಬಾರ್ದು, ನಾವು ಕೃಷಿಯನ್ನು ನಾರ್ಮಲ್ ಕೃಷಿಯನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ತಿಳಿಸ್ಬೇಕು ನಿಮ್ಮ ಪೋಷಕರಿಗೆ. ಯಾಕಂದರೆ ಪೋಷಕರಿಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅವರು ಪಾಪ ಸಹಜವಾಗಿ ಯಾವುದೋ ಒಂದು ಆಂಶಕ್ಕೊಳಗಾಗಿ ಯಾರೋ ಮೀಡಿಯೇಟರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಬಗರುಕುಂ ಜಮೀನುಗಳಲ್ಲಿ ಬೆಳ್ಕೊಂಡು ಲಾಸ್ಟ್ ಕೇಸ್ ಹಾಕ್ಸ್ಕೊಂಡು ಶಿಕ್ಷೆ ಅನುಭವಿಸಿದ್ದಾರೆ. ನಾನೇ ಕುಂಸಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಸುಮಾರು ಒಂದು 11-12 ಕ್ವಿಂಟಲ್ ಸೀಸ್ ಮಾಡಿದ್ವಿ ಸರ್. ಆಕ್ಚುಲಿ 10 ಗ್ರಾಮಿಂದ 10 kg ಅಂತ ಹೇಳಿ ಬರೀ 10 kg ಅಂತ ಅಲ್ಲ, 10 kg ತನಕ, 20 kgಯಿಂದ 20 kg ಒಳಗಡೆ ಎಷ್ಟು ಸಿಕ್ತಿರೂ 10 ವರ್ಷ ಶಿಕ್ಷೆ. 1 ಗ್ರಾಮ್ ಸಿಕ್ಕಿದ್ರು ಹೌದು. ಆಮೇಲೆ 20 kgಕ್ಕಿಂತ ಜಾಸ್ತಿ ಸಿಕ್ತರೆ 20 ವರ್ಷ ಶಿಕ್ಷೆ ಇದೆ ಮತ್ತೆ 2 ಲಕ್ಷ ಫೈನ್ ಇದೆ. ಅದು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಆಕ್ಟಲ್ಲಿ ಕರಿತೀವಿ. ಇದು ತಿಳ್ಕೊಳ್ಬೇಕು. ನೆಕ್ಸ್ಟು ಈಗ ಇತ್ತೀಚೆಗೆ ಮತ್ತೊಂದಿದೆ ಟ್ರೆಂಡ್. ಈ ಕಾಲೇಜ್ ಸ್ಟೂಡೆಂಟ್ಸ್ಗಳೆಲ್ಲ ನೋಡ್ತೀವಿ ನಾವು. ಆ್ಯಕ್ಚುಲಿ ಗಾಂಜಾವನ್ನ ಸೈತಾರೆ ಅವರು. ಈ ಸೇದರಿಗೆ ಏನಪ್ಪ ಮಾಡೋದು, ಅದಕ್ಕೂ ಒಂದು ಶಿಕ್ಷೆ ಇದೆ. ಏನು ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಶಿಕ್ಷೆ ಇದೆ ಅಂದರೆ 6 ತಿಂಗಳು ಜೈಲು ವಾಸ ಇದೆ, 10,000 ರೂಪಾಯಿ ದಂಡ ಇದೆ. ಈ ಸೇದವ್ರನ್ನ ಭಾಳ ಸರಳವಾಗಿ ಕಂಡುಹಿಡಿಬೋದು. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಇಯರ್ ಒಂದು ಕೇಸ್ ಆಯಿತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ರಾಗಿಣಿ ದ್ವಿವೇದಿ ಮತ್ತು ಮತ್ತೊಬ್ಬರು ಯಾರೋ ಒಂದು ಹೀರೋಯಿನ್ಗಳ ಮೇಲೆ ಡ್ರಗ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿ, ಅವ್ರದ್ದು ಹೈ ಪ್ರೊಫೈಲ್ ಕೇಸ್. ಆ್ಯಕ್ಚುಲಿ ಅದು ಇಡೀ ದೇಶಾದ್ಯಂತ ಓಡ್ತೋದು, ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಅಂತ ಹೇಳ್ಬಿಟ್ಟು. ಸೊ ಅವರಿಗೆಲ್ಲ ನಿಮಗೆ ಗೊತ್ತು ಹೇಗೆ ಕಂಡುಹಿಡಿದ್ರು, ಅವರು 1 ವರ್ಷದ ಹಿಂದೆ ಡ್ರಗ್ಸ್ ತಗೊಂಡಿದ್ರು, ಹೇಗೆ ಕಂಡುಹಿಡಿದ್ರು ಅಂತ ನಿಮಗೆಲ್ಲ ಅನಿಸಿರ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಡ್ರಗ್ಸ್ ತಗೊಂಡಿದ್ರೆ ಅವ್ನು ಪತ್ತೆ ಮಾಡೋದು ಭಾಳ ಸುಲಭ. ಒಂದು 2-3 ತಿಂಗಳು ತನಕನೂ ಅವನ ದೇಹದಲ್ಲಿ ಆ ಅಂಶ ಹಾಗೇ ಇರುತ್ತೆ. ಹೇಗೆ ಕಂಡುಹಿಡಿಬೋದು ಅಂದರೆ ಅವನನ್ನು ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಥವಾ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಅವನು ಡ್ರಗ್ಸ್ ತಗೊಂಡಿದ್ದಾನೋ ಇಲ್ಲ, ಗಾಂಜಾವನ್ನು ಸೇವನೆ ಮಾಡಿದಾನೋ ಇಲ್ಲ ಅಂತ ಹೇಳ್ಬಿಟ್ಟು ಪತ್ತೆ ಮಾಡ್ಬೋದು. ನಮ್ಮ ಮೆಗಾನ್ ಹಾಸ್ಪಿಟ್ಲು ಮತ್ತು ಎಲ್ಲ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ಅದೊಂದು ಕಿಟ್ ಇದೆ. ನಾವೇನಿಲ್ಲ, ಯಾರ್ದಾರು ಅನುಮಾನ ಬಂತು ವಿದ್ಯಾರ್ಥಿಗಳು ಅಂದರೆ ವ್ಯಕ್ತಿಗಳಂದರೆ ಅವ್ರನ್ನ ನಮ್ಮ ಕಸ್ಟಡಿ ತಗೊಳ್ತೀವಿ. ಒಂದು ಮೆಡಿಕಲ್ ರಿಕ್ವೆಷನ್ ಕಳಿಸಿ ನಮ್ಮ ಸಿಬ್ಬಂದಿಗಳ ಮೂಲಕ ಕಳಿಸ್ಕೊಟ್ರೆ ನಿಮ್ಮ ಯೂರಿನ್ ಸ್ಯಾಂಪಲನ್ನು ಡಾಕ್ಟರ್ಗಳು ಕಲೆಕ್ಟ್ ಮಾಡಿಕೊಂಡು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಜಸ್ಟ್ ಒಂದು 5 ಮಿನಿಟ್ಸ್ನಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ ಸರ್ ನಮಗೆ. ಇವನು ಕನ್ಸಂಪ್ಷನ್ ಆಗಿದೆ, ಇದು ಏನು ಗಾಂಜಾ ಪಾಸಿಟಿವ್ ಅಂತ ಕೊಡ್ತಾರೆ. ಸೊ ನಿಮ್ಮ ಮೇಲೆ FIR ಬುಕ್ ಆಗುತ್ತೆ. FIR ಬುಕ್ ಚಾರ್ಜ್ ಶೀಟ್ ಮಾಡಿದ್ರೆ 6 ತಿಂಗಳು ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ಇದೆ. ಅದ್ರ ಜೊತೆಗೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯದ್ದು ಡ್ರಗ್ಸ್ ಏನಾರು ಆಗಿತ್ತು ಅಂದರೆ, ಉದಾಹರಣೆ ರಾಗಿಣಿ ದ್ವಿವೇದಿ ಮತ್ತು ಅವರೆಲ್ಲ ಹೀರೋಯಿನ್ಗಳೆಲ್ಲ, ಅವ್ರು 8 ತಿಂಗಳು ವರ್ಷದ ಹಿಂದಿನ ಕೇಸನ್ನು ಅವರು ಪತ್ತೆ ಮಾಡಿದ್ರು ಪೊಲೀಸರು. ಹೇಗೆ ಅಂದರೆ ಅವರ ಕೂದಲು ತಲೆ ಕೂದಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಮಾಡಿದ್ರು, ಮತ್ತು ಬ್ಲಡ್ಡಿಂದನೂ ಮಾಡಿದ್ರು. ಸೊ ಆ ದೇಹದಲ್ಲಿ
ಆ ಅಂಶ ಹಾಗೇ ಇರುತ್ತೆ. ಹೇರಿಂದನೂ ಕೂಡ ವರ್ಷಗಟ್ಟಲೆ ಸೇವನೆ ಹಿಂದೆ ಸೇವನೆ ಮಾಡಿರ್ತಕ್ಕಂಥ ಡ್ರಗ್ಸನ್ನು ಪತ್ತೆ ಮಾಡ್ಬೋದು. ಹಾಗಾಗಿ ಆಮೇಲೆ 6 ತಿಂಗಳು ಕಮ್ಮಿ ಅನ್ಕೋಬೇಡಿ. ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ನೀವು ಒಂದು ಸರಿ ನಿಮ್ಮ ಮೇಲೆ ಈ ರೀತಿ ಜೈಲಿಗೆ ಹೋಗಿ ಬಂತು ಅಂದರೆ ಸರ್ಕಾರಿ ಕೆಲಸ ಆಗಲಿ ಪ್ರೈವೇಟ್ ಕೆಲಸ ಆಗಲಿ ಸಿಗೋದಿಲ್ಲ. ಇದನ್ನು ನೀವು ಫಸ್ಟ್ ಆಫ್ ಆಲ್ ಎಜುಕೇಷನ್ ಆಗಿ ಹಿಂಗೆ ಕಂಪ್ಲೀಟ್ ಮಾಡಿದ್ರು ಕೂಡ ಒಂದು ಸರಿ ನೀವು ಸಿಗಾಕೊಂಡ್ರಿ ಅಂದರೆ ಡ್ರಗ್ ಸೇವನೆಯಲ್ಲಿ ಅಥವಾ ಈ ಹಲವಾರು ಬೇರೆ ಬೇರೆ ರೀತಿ ಈ ರೀತಿ ಕೆಟ್ಟ ಕೆಲಸಗಳಿದ್ದಾವೆ, ಸಿಗಾಕೊಂಡ್ರಿ ಅಂದರೆ ಯಾವುದೇ ರೀತಿ ಕೆಲಸ ಸಿಗೋದಿಲ್ಲ. ಒಂದು ಕೆಲಸ ತಗೊಳ್ಬೇಕು ಅಂದರೆ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯವಾಗಿ ಆಗಿರುತ್ತೆ. ನಿಮ್ಮ ಹೆಸರಲ್ಲಿ ಒಂದು ಸರಿ ಪೊಲೀಸ್ ಕೇಸ್ ಆಯಿತು ಅಂದರೆ ನಿಮ್ಮ ಆಧಾರ್ ನಂಬರ್ಗೆ ಟ್ಯಾಗ್ ಆಗುತ್ತೆ. ನೀವು ಪೊಲೀಸ್ ಕೆಲಸ ನೀವು ವೆರಿಫಿಕೇಷನಿಗೆ ಬಂದಾಗ ನಿಮ್ಮ ಹೆಸರು ಹೊಡೆದಿದ ತಕ್ಷಣ ತೋರಿಸುತ್ತೆ, ಇಲ್ಲ ಇವರು ಇಂಥ ಕೇಸಲ್ಲಿ ಸಿಗಾಕೊಂಡಿದ್ರು ಅಂತ. ಅಲ್ಲಿಗೆ ನಿಮ್ಮ ಕೆಲಸ ಸಿಗೋದಿಲ್ಲ. ಇದನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಸರ್ ಹೇಳಿದ್ದು ಸತ್ಯ. ಸರ್ಕಾರಿ ಕೆಲಸ ಆಗಿರ್ಬೋದು ಮತ್ತು ಖಾಸಗಿ ಕೆಲಸ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗ ಪೊಲೀಸ್ ವೆರಿಫಿಕೇಷನ್ ಕೇಳ್ತಾ ಇದ್ದಾರೆ. ಪೊಲೀಸ್ ವೆರಿಫಿಕೇಷನ್ ಇಲ್ಲದೆ ಯಾರೂ ಕೂಡ ಜಾಬ್ನೇ ಕೊಡಲ್ಲ. ನಾವೇ ವೆರಿಫಿಕೇಷನ್ ಮಾಡೋರಲ್ವಾ, ನಮ್ಮ ಪೊಲೀಸ್ ಆಯಾ ಸರಹದ್ದಿನ ಪೊಲೀಸ್ ಠಾಣೆಗಳಿಗೆ ಅದು ವೆರಿಫಿಕೇಷನ್ ಫಾರ್ಮ್ ಫಾರ್ವರ್ಡ್ ಆಗುತ್ತೆ. ನಾವು ಏನು ಮಾಡ್ತೀವಿ, ನಿಮ್ಮನ್ನು ಬರೀ ಯಾರೋ ಹೇಳಿದ್ರು ಅಂತ ಕೇಳೋದಿಲ್ಲ. ಇಲ್ಲ ಸರ್, ನೀವು ಇಲ್ಲಿ ನಿಮ್ಮ ಮೇಲೆ ಕೇಸ್ ಆಗಿದ್ರು ಮರೆಮಾಚಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಡಾಟಾ ಇರುತ್ತೆ. ನೀವು ಏನು ಕೇಸ್ ಆಗಿದೆ, ಯಾವ ಸ್ಟೇಷನಲ್ಲಿ ಕೇಸ್ ಇದೆ, ಯಾವ ಸೆಕ್ಷನ್ನು, ಏನು ತಪ್ಪು ಮಾಡಿದ್ದೀರಿ ಎಲ್ಲದೂ ಕೂಡ ನಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನೀವು ಜಮ್ಮು ಕಾಶ್ಮೀರಲ್ಲಿ ಮಾಡಿದ್ರು ಕರ್ನಾಟಕದಲ್ಲಿ ಕಂಡುಹಿಡಿಬೋದು. ಆಲ್ ಸೆಂಟ್ರಲೈಸ್ಡ್ ಅದು ಆ್ಯಕ್ಚುಲಿ ಅದು ಡಾಟಾ. ಹಾಗಾಗಿ ಈಸಿಯಾಗಿ ನಿಮ್ಮ ವಿರುದ್ಧ ಅಡ್ವರ್ಸ್ ರಿಮಾರ್ಕ್ಸನ್ನು ಮಾಡಿ ಕಳಿಸಿದ್ರೆ ಯಾವುದೇ ಕೆಲಸ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟು ಪೋಕ್ಸೋ ಆ್ಯಕ್ಟ್ ಬಗ್ಗೆ ತಾವು ಕೇಳಿದ್ದೀರಾ ವಿದ್ಯಾರ್ಥಿಗಳು. ಮಕ್ಕಳ ಮೇಲೆ ದೌರ್ಜನ್ಯ ತಡೆಗಟ್ಟುವ ಒಂದು ಕಾಯ್ದೆ ಇದು. ಫಸ್ಟ್ ಆರ್ಡರ್ಸ್. ಪೋಕ್ಸೋ ಆ್ಯಕ್ಟ್ ಬಗ್ಗೆ ನೀವು ಕೇಳಿದಿರಾ ಪ್ರಶ್ನೆ. ಪೋಕ್ಸೋ ಆ್ಯಕ್ಟ್ 2012ರಲ್ಲಿ ಬಂದಿದೆ. ತಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಈ ನಿರ್ಭಯ ಕೇಸ್ ಆದ ನಂತರ ಈ ಪೋಕ್ಸೋ ಆ್ಯಕ್ಟನ್ನು ಜಾರಿಗೆ ತಂತು. ಈ ಪೋಕ್ಸೋ ಆ್ಯಕ್ಟ್ ಏನಕ್ಕೆ ತಂದಿದೆಯಪ್ಪ ಅಂದರೆ ಮಕ್ಕಳ ರಕ್ಷಣೆಗಾಗಿ ತಂದಿದೆ. ಮಕ್ಕಳು ಅಂದರೆ ಯಾರು? 18 ವರ್ಷದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಹುಡುಗ ಹುಡುಗಿ ಆ ಇಬ್ಬರನ್ನು ಕೂಡ ನಾವು ಮಕ್ಕಳು ಅಂತಲೇ ಕನ್ಸಿಡರ್ ಮಾಡ್ತೀವಿ ಕಾನೂನಲ್ಲಿ. ಅವ್ರ ಮೇಲೆ ಆಗ್ತಕ್ಕಂಥ ದೈಹಿಕ, ಲೈಂಗಿಕ ಮತ್ತು ಮಾನಸಿಕ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ ಸರ್ಕಾರ. ಎಷ್ಟು ವರ್ಷ ಪನಿಷ್ಮೆಂಟ್? ಸರ್, ಇದು ಪನಿಷ್ಮೆಂಟ್ ಹೇಳ್ಬಿಡ್ತೀನಿ. ಇದರಲ್ಲಿ ಏನೇನು ಶಿಕ್ಷೆ ಇದಾವಪ್ಪ ಅಂದರೆ, ಯಾವುದೇ ಒಂದು ಮಗುವಿಂದ ಖಾಸಗಿ ವಿಡಿಯೋವನ್ನು, ಅದು ಅಶ್ಲೀಲ ವಿಡಿಯೋವನ್ನು ಅದನ್ನು ಇಟ್ಕೊಳ್ಳೋದು, ಅದನ್ನು ಬೇರೆಯವರಿಗೆ ಸೆಂಡ್ ಮಾಡೋದು, ಇದು ಅಪರಾಧ. ಎಷ್ಟು ವರ್ಷ ಶಿಕ್ಷೆ ಇದೆ ಅಂದರೆ 5 ವರ್ಷ ಶಿಕ್ಷೆ ಇದೆ ಸರ್ ಇದಕ್ಕೆ. ನೋಡಿ, ನಿಮ್ಮ ಮೊಬೈಲಲ್ಲಿ ಅಕಸ್ಮಾತ್ ಆಗಿ ಈ ರೀತಿ ವಿಡಿಯೋಗಳು ಬಂತು ಅಂದರೆ ಇಮಿಡಿಯೇಟ್ ಆಗಿ ನೀವು ತಿಳಿಸ್ಬೇಕು. ಗೊತ್ತಾಗಲ್ಲ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಮೊಬೈಲ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಸಿಗಾಕೊಳ್ತಾರೆ. ಬಂದಿದ್ದ ತಕ್ಷಣ ತಿಳಿಸ್ಬೇಕು. ಇಲ್ಲ ಅಂದರೆ 5 ವರ್ಷ ಶಿಕ್ಷೆ ಆಗುತ್ತೆ. ಮಕ್ಕಳು ಅಂದರೆ 18 ವರ್ಷದ ಕಮ್ಮಿ ಇರೋರು ಯಾರಾದ್ರೂ ಮೊಬೈಲ್ಗೆ ಈ ಥರ ಬಂತು ಅಂದರೆ ಇಮಿಡಿಯೇಟ್ ಆಗಿ ನನಗೆ ಈ ರೀತಿ ಬಂದಿದೆ, ಇಂಥ ನಂಬರಿಂದ ಬಂದಿದೆ ಅಂತ ನೀವು ಪೊಲೀಸ್ 1930ಗೆ ಫೋನ್ ಮಾಡಬೇಕು. 1098 ಸರ್, 1098 ಎರಡು ನಂಬರ್. ನಿಮಗೆ 1098 ಎಲ್ಲ ಕಡೆ ಅಂಟಿಸಿದ್ದಾರೆ, ನೋಡಿದಿರಲ್ಲ ಎಲ್ಲ ಹಾಸ್ಟೆಲಲ್ಲಿ. ಅದಕ್ಕೆ ಫೋನ್ ಮಾಡಬೇಕು. ಆಮೇಲೆ 1930ಗೆ ಅಥವಾ ಪೊಲೀಸಿಗೆ ಫೋನ್ ಮಾಡಿ ಹೇಳಬೇಕು ನನಗೆ ಈ ರೀತಿ ಬಂದಿದೆ ಅಂತ. ಇಲ್ಲ ನೀವು ಅದನ್ನು ಹಿಡ್ಕೊಂಡು ನಿಮ್ಮ ಅಕಸ್ಮಾತಾಗಿ ನಿಮ್ಮ ತಂದೆಗೋ ತಾಯಿಗೋ ಹಿಂಗೆ ಬಂದ್ಬಿಟ್ಟಿದೆ ಅಂತ ಕಳಿಸಿದ್ರು ಕೂಡ ಅಪರಾಧ ಆಗುತ್ತೆ. ನಿಮಗೆ ಕೆಟ್ಟ ಮನೋಭಾವನೆ ಇರಲ್ಲ, ಅದನ್ನು ಕಳ್ಸಕ್ಕೆ ಮಾತ್ರ ಹೋಗ್ಬೇಡಿ. ಇನ್ನೊಬ್ರಿಗೆ ಬಂದಿದ ತಕ್ಷಣ ತಿಳಿಸ್ಬೇಕು. ಓಕೆ, ಇದಕ್ಕೆ 5 ವರ್ಷ ಶಿಕ್ಷೆ ಇದೆ. ನೆಕ್ಸ್ಟ್, ಯಾವುದೇ ಒಂದು ಮಗುವನ್ನು ಪೋರ್ನೋಗ್ರಫಿಗೆ ಅಂದರೆ ಅಶ್ಲೀಲ ವಿಡಿಯೋಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ಕೊಂಡ್ರೆ ಅದಕ್ಕೂ ಕೂಡ 5ರಿಂದ 7 ವರ್ಷ ಶಿಕ್ಷೆ ಇದೆ ಈ ಕಾನೂನಲ್ಲಿ. ಮತ್ತು ಯಾವುದೇ ವ್ಯಕ್ತಿ ಮಗುವಿನ ಮೇಲೆ ಮಾಮೂಲಿ ಲೈಂಗಿಕ ಹಲ್ಲೆ ಆದರೂ ಕೂಡ ಅವಳನ್ನು, ಉದಾಹರಣೆ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ನೀವು ಕೇಳಿರ್ತೀರ ಪೋಕ್ಸೋದಲ್ಲಿ. ಗುಡ್ ಟಚ್ ಅಂದರೆ ಉದಾಹರಣೆ ಹೊಡ್ಬೇಕು ಇದಕ್ಕಂದರೆ, ಗುಡ್ ಟಚ್ ಬ್ಯಾಡ್ ಟಚ್ಗೆ ಅಂದರೆ, ಈಗ ನೀವು ಬಸ್ ಹತ್ತಾ ಇರ್ತೀರಾ, ತುಂಬ ರಶ್ ಇರುತ್ತೆ, ಯಾವುದು ಪ್ರೈವೇಟ್ ಬಸ್ಸು. ಸೊ ನಿಮ್ಮನ್ನು ಫುಟ್ ಬೋರ್ಡಲ್ಲಿ ನಿಂತ್ಕೊಂಡಿರ್ತೀರ. ನೀವು ಫುಟ್ ಬೋರ್ಡಲ್ಲಿ ನಿಂತ್ಕೊಂಡಾಗ ನೀವು ಬಿದ್ದೋಗ್ಬಿಡ್ತೀರಾ ಯಾವುದೋ ಒಂದು ಹುಡುಗಿ. ಆ ಹುಡುಗಿ ಬೀಳ್ದಂಗೆ ತಪ್ಪಿಸ್ಕೊಳ್ಳಿಕ್ಕಾಗಿ ಕಂಡಕ್ಟ್ರು ಅವಳನ್ನು ಹಿಂದ್ಗಡೆಯಿಂದ ಕೈ ಹಾಕಿ ಎಳ್ಕೊಳೋದು, ದಟ್ ಇಸ್ ಗುಡ್ ಟಚ್ ಆ್ಯಕ್ಚುಲಿ. ಯಾಕಂದರೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಮಾಡ್ತಾ ಇದ್ದಾನೆ. ಆ ಸಿಚುವೇಶನ್ ಹಂಗಿದೆ ಅದು. ಬಟ್ ಅದೇ ಕಂಡಕ್ಟ್ರು, ನೀವು ಬಸ್ಸು ಫ್ರೀ ಇದೆ, ನಿಂತ್ಕೊಂಡಿರ್ತೀರ, ನಿಮ್ಮ ಸೀಟ್ ಸಿಗದೆ, ಅವನು ಹೋಗ್ತಾ ಬರ್ತಾ ನಿಮ್ಮನ್ನು ಟಚ್ ಮಾಡ್ತಾ ಇದ್ದಾನೆ ಅಂದರೆ ಅದು ಬ್ಯಾಡ್ ಟಚ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಟಚ್ ಬ್ಯಾಡ್ ಟಚ್ಚು
ಉದಾಹರಣೆ ಕೂಡ ಹೇಳಿದ್ದೀನಿ. ಸೊ ಈ ಥರ ಲೈಂಗಿಕ ಹಲ್ಲೆಗಳನ್ನು ದೌರ್ಜನ್ಯ ಮಾಡಿದ್ರೆ ಅಂಥ ವ್ಯಕ್ತಿಗೆ 3 ರಿಂದ 5 ವರ್ಷ ಶಿಕ್ಷೆ ಇದೆ. ಇದರಲ್ಲಿ ಘೋರ ಶಿಕ್ಷೆ ಅಂದರೆ ಏನಪ್ಪ ಅಂದರೆ, ಯಾವುದೇ ವ್ಯಕ್ತಿ ಒಂದು ಅಪ್ರಾಪ್ತ ವಯಸ್ಸಿನ ಮೇಲೆ ಘೋರ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ರೆ ಅವನಿಗೆ 10 ವರ್ಷ ಶಿಕ್ಷೆ ಇದೆ. ಅದೇ ಮಗುವಿನ ಮೇಲೆ ಯಾವುದಾದ್ರು ಸರ್ಕಾರಿ ಪೊಲೀಸ್ ಇಲಾಖೆ ಅಧಿಕಾರಿ, ಸಶಸ್ತ್ರ ಬಲದ ನೌಕರ, ಇನ್ನು ಕೆಲವು ಆಫೀಸರ್ಸ್ ಇದ್ದರೆ ಅವರು ಕಸ್ಟಡಿಯಲ್ಲಿ ಇದ್ದಾಗ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ, ಜೈಲಲ್ಲಿ ಇದ್ದಾಗ, ಅಥವಾ ಟೀಚರು ಸ್ಕೂಲಲ್ಲಿ ಇದ್ದಾಗ, ಹಾಸ್ಟೆಲ್ ಇದ್ದಾಗ ವಾರ್ಡನ್ ಮಾಡಿದ್ರೆ, ಸೆಕ್ಯೂರಿಟಿ ಗಾರ್ಡ್ ಮಾಡಿದ್ರೆ ಅವರಿಗೆ 20 ವರ್ಷ ತನಕ ಶಿಕ್ಷೆ ಇದೆ, 2 ಲಕ್ಷ ಫೈನ್ ಇದೆ, ಕೆಲವೊಂದು ಟೈಮು ಮರಣದಂಡನೆ ಕೂಡ ಕೋರ್ಟು ಭಾರತದಲ್ಲಿ ಕೊಟ್ಟಿದೆ. ಹಾಗಾಗಿ ಈ ಶಿಕ್ಷೆ ಬಗ್ಗೆ ಎಲ್ಲರೂ ಕೂಡ ಅವೇರ್ ಆಗಿರಿ. ಈ ಮಗುವಿನ ಸರ್, ಈಗ ಇವರು ಯಾರು ಕಂಪ್ಲೇಂಟ್ ಕೊಟ್ರೆ ಅವ್ರು ನಾವು ಈಗ ಹೆದರಿಕೆ ಏನಂದ್ರೆ, ಇವ್ರಿಗೆ ಕಂಪ್ಲೇಂಟ್ ಕೊಟ್ರೆ ನನ್ನ ಹೆಸರು ಹಾಳಾಗುತ್ತೆ ಅನ್ನೋದೊಂದು ಹೆದರಿಕೆ ಇರುತ್ತೆ ಮಗು ಇದು. ಈಗ ನಾನು ಏನಾದ್ರು ನಂಬರ್ ಕೊಟ್ರೆ ಅದನ್ನ ಹೇಗೆ ನೀವು ಗೌಪ್ಯತೆನ ಗೌಪ್ಯತೆ 1098 ಬಂದ್ರೆ ಗೌಪ್ಯತೆ ಕಾಪಾಡ್ಕೊಳ್ತೀವಿ, ಯಾರಿಗೂ ತಿಳಿಸಲ್ಲ. ಈಗ ಸರ್ ಹೇಳ್ದಂಗೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಮಕ್ಕಳ ಚೈಲ್ಡ್ ಹೆಲ್ಪ್ ಲೈನ್ 1098. ಸೊ ಈ 1098ಗೆ ನೀವು ಏನು ಮಾಡ್ಬೋದು, ಮಕ್ಕಳ ಮೇಲಿನ ದೌರ್ಜನ್ಯ ಆದರೆ ಅಥವಾ ಬಾಲ್ಯ ವಿವಾಹ ಏನಾದ್ರು ಆಗ್ತಾ ಇದೆ ಅಂದರೆ, ನೀವು ನಿಮ್ಮ ಫ್ರೆಂಡಿಗೆ ಆಗ್ತಾ ಇದೆ ಅಂದ್ರೂ ಕೂಡ 1098ಗೆ ನೀವು ಫೋನ್ ಮಾಡಿ ಹೇಳ್ಬೋದು, ಮಾಹಿತಿ ಕೊಡ್ಬೋದು. ಆ ಕೊಟ್ಟಂಥ ಮಾಹಿತಿಯನ್ನು ನಾವು ಯಾವುದೇ ಕಾರಣಕ್ಕೂ ನೀವು ಕೊಟ್ರಿ ಅಂತ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ. ಕಾನೂನಿನಲ್ಲೇ ನಿಮಗೆ ಸುರಕ್ಷತೆ ಇದೆ. ನಿಮ್ಮ ಮಾಹಿತಿದಾರರ ಗೌಪ್ಯತೆಯನ್ನು ಕಾಪಾಡಬೇಕು. ಮಾಹಿತಿದಾರರ ಗೌಪ್ಯತೆಯನ್ನು ನಾನು ಕಾಪಾಡದೆ ಅದು ಹೊರಗೆ ಬಂತು ಅಂದರೆ, ಅದು ಯಾರು ಹೊರಗೆ ತಂದಿರ್ತಾರ ಪೊಲೀಸ್ ಅಧಿಕಾರಿ ಅಥವಾ ನೌಕರನ ಮೇಲೆ ಕಠೋರವಾದಂಥ ಶಿಕ್ಷೆಗೂ ಕೂಡ ಅದೇ ಕಾನೂನಲ್ಲಿ ಅವಕಾಶ ಇದೆ. ಹಾಗಾಗಿ ನೀವು ಭಾಳ ಭಯಮುಕ್ತರಾಗಿ, ಎಚ್ಚರಿಕೆ ಇಲ್ಲದೆ ಯಾವುದೇ ಸಮಯದಲ್ಲಿ ಆಗಿರ್ಬೋದು, ಈ ಮಕ್ಕಳ ಮೇಲಿನ ದೌರ್ಜನ್ಯಗಳಾಗಿರ್ಬೋದು, ಅಥವಾ ಬಾಲಾಪರಾಧ, ಇದು ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಬಾಲಾಪರಾಧ ಆಗಿರ್ಬೋದು, ಅವನ್ನ 1098ಗೆ ಕಾಲ್ ಮಾಡಿ ರಿಪೋರ್ಟ್ ಮಾಡ್ಬೋದು. ಇದಿಷ್ಟು ಪೋಕ್ಸೋ ಬಗ್ಗೆ ಶಾರ್ಟಾಗಿ ಹೇಳಿದೆ ಸರ್, ಟೈಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇನ್ನು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಏನು ಕೇಳಿದ್ದೀರಾ ಪ್ರಶ್ನೆ ನೀವು. ಚೈಲ್ಡ್ ಮ್ಯಾರೇಜು ಭಾಳ ಒಳ್ಳೆ ಪ್ರಶ್ನೆ. ತಮ್ಗೆ ಗೊತ್ತಿದೆ ಚೈಲ್ಡ್ ಅಂದರೆ ಯಾರು ಅಂತ ನಾನು ಹೇಳಿದ್ದೀನಿ. 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥವ್ರು ಚೈಲ್ಡು. ಆದರೆ ಚೈಲ್ಡ್ ಮ್ಯಾರೇಜ್ ಅಂತ ಬಂದಾಗ ಹುಡುಗನಿಗೆ 21 ವರ್ಷ ಅಂತ ಹೇಳ್ಬಿಟ್ಟು ಕಾನೂನು ನಿಗದಿ ಮಾಡಿದೆ, ಹುಡುಗಿಗೆ 18 ವರ್ಷ ಅಂತೇಳಿ ನಿಗದಿ ಮಾಡಿದೆ. ಮದುವೆ ಆಗೋ ಹುಡುಗಿ 18 ವರ್ಷ ಮೀರಿರಬೇಕು, ಹುಡುಗ 21 ವರ್ಷ ಮೀರಿರಬೇಕು. ಆ್ಯಕ್ಚುಲಿ ಈಗ ರೀಸೆಂಟ್ ಒಂದು ಪ್ರಪೋಸಲ್ ಇದೆ, ಬಿಲ್ ಇದೆ ಕೇಂದ್ರ ಸರ್ಕಾರದಲ್ಲಿ, ಹುಡುಗಿದು ವಯಸ್ಸು ಕೂಡ 21 ಮಾಡಬೇಕು ಅಂತೇಳಿ ಸರ್ ಈಗ ಒಂದು ಬಿಲ್ ಇದೆ ಸರ್. ಅದು ಆ್ಯಕ್ಚುಲಿ ಇನ್ನೂ ಪಾಸ್ ಆಗಿಲ್ಲ. ಪಾಸ್ ಆದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ, ಅದಾದ ನಂತರ ಅದು ಎಕ್ಸಿಕ್ಯೂಟ್ ಆಗುತ್ತೆ ದೇಶಾದ್ಯಂತ. ಬಟ್ ಈಗ ಹುಡುಗಿಗೆ 18. ಸೊ 18 ವರ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಹುಡುಗಿನ ಅಥವಾ 21 ವರ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಹುಡುಗನನ್ನು ಯಾರು ಮದುವೆ ಮಾಡಿಸಿದ್ರೆ, ಅಥವಾ ಯಾರು ಮದುವೆ ಆದರೆ 21 ವರ್ಷ ವಯಸ್ಸಿನವನು 18 ವರ್ಷದ ಹುಡುಗಿನ ಮದುವೆ ಆದರೆ, ಮದುವೆ ಮಾಡಿರ್ತಕ್ಕಂಥ ಭಟ್ರು, ಮದುವೆ ಛತ್ರ ಅವಕಾಶ ಕೊಟ್ಟಿರ್ತಕ್ಕಂಥ ಛತ್ರದ ಮಾಲೀಕರು, ಅಡಿಗೆ ಮಾಡಿದವರು, ಊಟ ಮಾಡಿದವರು, ಅಲ್ಲಿ ಫೋಟೋ ಹೊಡ್ಸ್ಕೊಂಡವರು, ಫೋಟೋಗ್ರಾಫರು, ವಿಡಿಯೋ ತೆಗ್ದವರು, ಸೆಲ್ಫಿ ತೆಗ್ದವರು, ಹೌದು, ಎಲ್ಲರೂ ಕೂಡ ಈ ಕಾಯ್ದೆಯಲ್ಲಿ ಶಿಕ್ಷೆಗೊಳಗಾರೆ. ಎಷ್ಟು ವರ್ಷ ಶಿಕ್ಷೆ? 2 ವರ್ಷ ಶಿಕ್ಷೆ ಇದೆ ಈ ಕಾಯ್ದೆಯಲ್ಲಿ. 2 ವರ್ಷ ಶಿಕ್ಷೆ ಇದೆ ಮತ್ತು 1 ಲಕ್ಷ ರೂಪಾಯಿ ಫೈನ್ ಇದೆ. 2 ವರ್ಷ ಶಿಕ್ಷೆ ಮತ್ತು 1 ವರ್ಷ ಫೈನ್ ಇದೆ. ಹಾಗಾಗಿ ಯಾರೂ ಕೂಡ ಬಾಲ್ಯ ವಿವಾಹವನ್ನು ಪ್ರೋತ್ಸಾಹಿಸಬೇಡಿ. ನಿಮ್ಮನ್ನು ಕೂಡ ನಿಮ್ಮ ತಂದೆ ತಾಯಿಗಳೇನಾದರೂ ಬಾಲ್ಯ ವಿವಾಹಕ್ಕೆ ಒತ್ತಾಯಪಡಿಸ್ತಾ ಇದ್ದಾರೆ ಅಥವಾ ನಿಮ್ಮ ಸ್ನೇಹಿತನ ಒತ್ತಾಯಪಡಿಸ್ತಾ ಇದ್ದಾರೆ ಅಂದರೆ, ನೀವು ನಿರ್ಭೀತರಾಗಿ 1098ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು. ಇಮಿಡಿಯೇಟ್ಲಿ ಮಕ್ಕಳ ರಕ್ಷಣಾ ಸಮಿತಿಯವರು ನಿಮ್ಮ ಸ್ಥಳಕ್ಕೆ ಬಂದು ನಿಮ್ಮನ್ನು ರಕ್ಷಣೆ ಮಾಡಿಬಿಟ್ಟು, ಕೌನ್ಸಿಲಿಂಗ್ ಮಾಡಿಬಿಟ್ಟು ನಿಮಗೆ ಪುನರ್ವಸತಿಯನ್ನು ಮಾಡಿಕೊಡ್ತಾರೆ, ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದು ಪೋಕ್ಸೋ. ನೆಕ್ಸ್ಟು ಟ್ರಾಫಿಕ್ ರೂಲ್ಸ್ ಎಲ್ಲರಿಗೂ ಗೊತ್ತಿದೆ, ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಈಗ ಒಂದು ಸಬ್ಮಿಷನ್ ಅಂದರೆ, ಈಗ ಎಲ್ಲ ಹುಡುಗಿರಿಗೆ ನಿಮ್ಮಲ್ಲಿ ಬಲವಂತವಾಗಿ ಯಾರು ಮದುವೆ ಮಾಡ್ತಿದ್ರೆ 18 ವರ್ಷಕ್ಕಿಂತ ಹುಡುಗಿ ಮದುವೆ ಆಯಿತು ಅಂದರೆ, ನೀವು ಮದುವೆ ಆಗ್ತೀರಾ, ಅಕಸ್ಮಾತ್ ಏನಾದ್ರು ಪ್ರೆಗ್ನೆಂಟ್ ಆದ್ರಿ ಅಂದರೆ ಆ ಹುಡುಗನಿಗೆ ಜೈಲಿಗೆ ಹಾಕ್ತಾರೆ. ನೀವು 18 ವರ್ಷಕ್ಕಿಂತ ಮುಂಚೆ ಮದುವೆ ಆಗಿ ಪ್ರೆಗ್ನೆಂಟ್ ಆದ್ರಿ ಅಂದರೆ 100% ಹುಡುಗನಿಗೆ ಜೈಲಿಗೆ ಹಾಕ್ತಾರೆ, ಹುಡುಗನ ಸಂಬಂಧಿಕರಿಗೆ ಹುಡುಗನ ತಂದೆ ತಾಯಿಗೆ ಜೈಲಿಗೆ ಹಾಕ್ತಾರೆ, ನಿಮ್ಮ ತಂದೆ ತಾಯಿನ ಜೈಲಿಗೆ ಹಾಕ್ತಾರೆ.
ಪ್ರೆಗ್ನೆಂಟ್ ಆಗೋದಂತೂ ಗೊತ್ತೇ ಆಗುತ್ತೆ, ನೀವು ಡಾಕ್ಟ್ರಿಗೆ ಹೋಗಲೇಬೇಕು. ಸೊ ಹಾಗಾಗಿ ಎಷ್ಟೋ ಕಡೆ ಮಕ್ಕಳು ತಮಗೆ ಗೊತ್ತಿಲ್ಲ ತಂದೆ ತಾಯಿ ಮಾಡಿಸ್ಬಿಟ್ರು ಅಥವಾ ಏನೋ ಈ ರೀತಿ ಪ್ರೀತಿ ಪ್ರೇಮಕ್ಕೆ ಒಳಗಾಗಿ ಓಡೋಗಿ ಮದುವೆ ಆಗೋದು. ಆಮೇಲೆ ಪ್ರೆಗ್ನೆಂಟ್ ಆಗಿರೋ ಕೇಸ್ಗಳಲ್ಲಿ ಹುಡುಗರಿಗೆ ತನ್ನ ಗಂಡಂದಿರಿಗೆ ಮಿನಿಮಮ್ 10 ವರ್ಷ ಜೈಲು ಶಿಕ್ಷೆ ಆಗಿ ಪಾಪ ಇವತ್ತಿನ ದಿನದವರೆಗೂ ಗಂಡ ಹೆಂಡತಿ ಸಪ್ರೇಟ್, ಗಂಡ ಜೈಲು ಹೆಂಡತಿ ಮನೇಲಿ ಇರೋ ರೀತಿ ಆಗಿದೆ. ಸೊ ಈ ಥರ ಕೇಸ್ಗಳು ಬಂದಾಗ ದಯವಿಟ್ಟು ತಮಗಾಗ್ತಿರೋ ಅನ್ಯಾಯ ಅಂತ ಭಾವಿಸ್ಬಾರ್ದು. ಬೇರೆಯವ್ರಿಗೂ ಅನ್ಯಾಯ ಆಗ್ತಿದ್ರೆ ಇಮಿಡಿಯೇಟ್ ಆಗಿ ನೀವು 1098ಗೆ ಫೋನ್ ಮಾಡಬೇಕು. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟು ಕೊನೆಯ ವಿಷಯ ಗುಡ್ ಸಿಟಿಜನ್ ಅಂತ ಹೇಳಿ. ಇದು ಭಾಳ ಮುಖ್ಯವಾದ ವಿಚಾರ. ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಂತ ಹೇಳ್ತಾರೆ ಸಾಮಾನ್ಯವಾಗಿ. ನಿಮಗೆ ಗೊತ್ತಿದೆ ಸಿಟಿಜನ್ಸ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ದೇಶದ ಕಾಯಂ ನಿವಾಸಿಗಳಿಗೆ ನಾವು ಸಿಟಿಜನ್ಸ್, ನಾಗರಿಕರು ಅಂತ ಕರಿತೀವಿ. ಈಗ ನಮ್ಮ ಭಾರತದಲ್ಲಿ ಸುಮಾರು ಒಂದು 135 ಕೋಟಿಗೂ ಹೆಚ್ಚು ಜನ ಸಿಟಿಜನ್ಸ್ ಇದ್ದಾರೆ ಅಧಿಕೃತವಾಗಿ. ಸುಮಾರು ಹೇಳ್ತಾ ಇರೋದು ನಾನು, ಯಾಕಂದರೆ ಪಾಪ್ಯುಲೇಷನ್ ಸೆನ್ಸಸ್ ಆಗಿಲ್ಲ, ಈ ಸೆನ್ಸಸ್ ಶುರು ಮಾಡಿದ್ದಾರೆ, ಅಪ್ರಾಕ್ಸಿಮೇಟ್ ಹೇಳಿದ್ದು. ಸೊ ಎಲ್ಲರೂ ಕೂಡ ಸಿಟಿಜನ್ಸ್ಗಳೇ, ಎಲ್ಲರಿಗೂ ಕೂಡ ನಮ್ಮ ಪ್ರಜೆಗಳೇ, ಎಲ್ಲರಿಗೂ ಕೂಡ ನಮ್ಮ ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಅವರೆಲ್ಲರಿಗೂ ಈ ಸಿಟಿಜನ್ಸ್ಗಳಲ್ಲಿ ಒಳ್ಳೆಯವರಿದ್ದಾರೆ, ಆಮೇಲೆ ಫ್ರಾಡಸ್ಟರ್ಸ್ ಇದ್ದಾರೆ, ನಾನು ಹೇಳಿದ್ನಲ್ಲ ಸೈಬರ್ ಫ್ರಾಡಸ್ಟರು, ಹ್ಯಾಕರ್ಸ್ ಇದ್ದಾರೆ, ಮರ್ಡ್ರು ಕೊಲೆಗಡುಕರಿದ್ದಾರೆ, ರೇಪಿಸ್ಟ್ಗಳಿದ್ದಾರೆ, ಆಮೇಲೆ ಚೀಟ್ ಮಾಡ್ತಕ್ಕಂಥವ್ರು ಇದ್ದಾರೆ, ಮತ್ತು ಸಮಾಜದಲ್ಲಿ ಶಾಂತಿಯನ್ನು ಕದಡ್ತಕ್ಕಂಥವ್ರು ಇದ್ದಾರೆ, ಆಮೇಲೆ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥವ್ರು ಇದ್ದಾರೆ. ಹೀಗೆ ಇವರೆಲ್ಲರೂ ಕೂಡ ನಮ್ಮ ಭಾರತದ ಪ್ರಜೆಗಳೇ. ಸೊ ಇವರಿಂದ ನಮಗೆ ನಮ್ಮ ದೇಶ ಖಂಡಿತ ಒಳ್ಳೆಯದಾಗಲ್ಲ. ಇವರಿಂದ ನಮ್ಮ ದೇಶಕ್ಕೆ ಥ್ರೆಟ್ಟೇ ಇರೋದು ಆ್ಯಕ್ಚುಲಿ. ಹಾಗಾಗಿ ಇವರೆಲ್ಲರೂ ಕೂಡ ಬರೀ ಹಕ್ಕುಗಳನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ದೇಶ ನಮಗೆ ಇದನ್ನು ಕೊಡಬೇಕು ಇದು ಕೊಡಬೇಕು ಅಂತ. ಬಟ್ ದೇಶಕ್ಕೆ ಒಳ್ಳೇದು ಮಾಡಲಿಕ್ಕೆ ಯಾರು ಕೂಡ ಪ್ರಯತ್ನ ಪಡ್ತಾ ಇಲ್ಲ. ಸೊ ನೀವೆಲ್ಲ ಬರೀ ಸಿಟಿಜನ್ಸ್ ಆಗಬಾರ್ದು, ಗುಡ್ ಸಿಟಿಜನ್ಸ್ ಆಗಬೇಕು. ಗುಡ್ ಸಿಟಿಜನ್ಸ್ ಅಂದರೆ ಏನಪ್ಪ ಅಂದರೆ ಬರೀ ಹಕ್ಕುಗಳನ್ನು ಬಯಸೋದಲ್ಲ, ನಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು. ಏನು ಕರ್ತವ್ಯಗಳಂದರೆ ಮೂಲಭೂತ ಕರ್ತವ್ಯಗಳಿದ್ದಾವೆ, ತಮಗೆಲ್ಲ ಗೊತ್ತಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತಿದೆ. ಆ ಮೂಲಭೂತ ಕರ್ತವ್ಯಗಳನ್ನು ನೀವೆಲ್ಲರೂ ಕೂಡ ಆರ್ಟಿಕಲ್ 45 ಮೂಲಭೂತ ಕರ್ತವ್ಯಗಳನ್ನು ನೀವು ಫಾಲೋ ಮಾಡಬೇಕು. ನಿಮ್ಮೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲೂ ತಮಗೆ ಲಾಸ್ಟ್ ಪೇಜ್ನಲ್ಲಿ ಮೂಲಭೂತ ಕರ್ತವ್ಯಗಳು ಇದೆ ಅನ್ಕೊಂಡು, ಒಟ್ಟು 11 ಮೂಲಭೂತ ಕರ್ತವ್ಯಗಳಿದ್ದಾವೆ. 10 ಇತ್ತು ಆ್ಯಕ್ಚುಲಿ. ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಕ್ಕಂಥದ್ದು ಪೋಷಕರ ಕರ್ತವ್ಯ ಅಂತ ಹೇಳ್ಬಿಟ್ಟು ಅಮೆಂಡ್ ಮಾಡಿದ್ದಾರೆ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ. ಸೊ ಹಾಗಾಗಿ 11 ಆಗಿದೆ. ಸೊ ಆ 11 ಕರ್ತವ್ಯಗಳು ಭಾಳ ಮುಖ್ಯವಾಗಿ ನಾನು ಇರೋದು ಹೇಳ್ತೀನಿ. ನಮ್ಮ ದೇಶದ ಕಾನೂನನ್ನು ಗೌರವಿಸಬೇಕು, ಸಂವಿಧಾನವನ್ನು ಗೌರವಿಸಬೇಕು, ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನು ಫಾಲೋ ಮಾಡಬೇಕು, ಹಾಗೆ ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು, ಸ್ಮಾರಕಗಳು, ದೇಶದ ಸಂಪತ್ತು, ಆಮೇಲೆ ನಮ್ಮ ದೇಶದ ಮೂಲಭೂತ ಸ್ವರೂಪವನ್ನು ಗೌರವಿಸಬೇಕು. ಹೀಗೆ ಹಲವಾರು ಅಂಶಗಳಿದ್ದಾವೆ. ಅವೆಲ್ಲವನ್ನೂ ಕೂಡ ನೀವು ಫಾಲೋ ಮಾಡಿ ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಉತ್ತಮ ಪ್ರಜೆಗಳಾಗಬೇಕು ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ, ತಮ್ಮೆಲ್ಲರೂ ಕೂಡ ವಂದಿಸಿ ಇಲ್ಲಿ ಇಷ್ಟೋ ತನಕ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ CO ಸಾಹೇಬರಿಗೂ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರುಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲ ಇಲಾಖೆಯ ಎಲ್ಲ ವಸತಿ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ವಾರ್ಡನ್ಗಳಿಗೂ ಹಾಗೂ ಮಕ್ಕಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನೀವು 2 ತಾಸು ಸತತವಾಗಿ ಕೂತು ಕೇಳಿದ್ದೀರಾ. ಇದು ಒಂದು ನಿಮ್ಮನ್ನ ಎದುರಿಸ್ಬೇಕು ಆಗಲಿ ಅಥವಾ ನಿಮ್ಮನ್ನು ಭಯಪಡಿಸ್ಬೇಕಾಗಲಿ ಅಂತ ಹೇಳಿರೋ ಇದೊಂದು ಕಾರ್ಯಕ್ರಮ ಅಲ್ಲ. ನಿಮಗೆ ಕಾನೂನಿನ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು, ಮತ್ತು ಸಮಾಜದಲ್ಲಿ ಯಾವ್ಯಾವ ರೀತಿ ದುಷ್ಕೃತ್ಯಗಳು ಆಗ್ತಾ ಇದ್ದಾವೆ ಅನ್ನೋದು ಅರಿವು ಮೂಡಿಸೋದಕ್ಕೆ ಕೊಟ್ಟಿರೋಂಥ ಒಂದು ಕಾರ್ಯಕ್ರಮ. ಎಸ್ಪೆಷಲಿ ಮೊಬೈಲ್ ಬಳಕೆ, ಇಂಟರ್ನೆಟ್ ಬಳಕೆ ಮತ್ತು ನಿಮ್ಮ ಲ್ಯಾಪ್ಟಾಪು, ಐಪ್ಯಾಡ್ ಬಳಕೆಯಿಂದ ಏನೇನು ದುಷ್ಕೃತ್ಯಗಳು ಆಗ್ಬೋದು, ಅದನ್ನು ಯಾವ ರೀತಿ ತಡೆಗಟ್ಟಬೋದು ಅನ್ನೋದು ಒಂದು. 2ನೇದು ಬಾಲ್ಯ ವಿವಾಹ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಯಾವ ರೀತಿ ತಡೆಗಟ್ಟಬೇಕು, ಮತ್ತು ಮಾರಕ ವಸ್ತುಗಳನ್ನ ಸೇವನೆ ಮಾಡಬಾರ್ದು, ಸೇವನೆ ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಶ್ರೀಯುತ ಮಂಜುನಾಥ್ ಅವರು ನಿಮಗೆ ತಿಳಿಸಿ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮತ್ತೊಮ್ಮೆ ಇನ್ನೊಂದು 5-6 ತಿಂಗಳು ಬಿಟ್ಟು ಇನ್ನೊಂದು ಸೆಷನ್ ಮಾಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು.